ವೀಕ್ಷಕರೇ ನಮಸ್ಕಾರ. ಮೈಸೂರಿನಲ್ಲಿ ಅದ್ಧೂರಿ ಹೊಸ ಮನೆಯ ಹುಡುಕಾಟದ ಇನ್ನೊಂದು ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರಿನ ಒನ್ ಆಫ್ ದಿ ವೆರಿ ವೆಲ್ ನೋನ್ ಆ್ಯಂಡ್ ವೆರಿ ಪ್ಲ್ಯಾಂಡ್ ರೆಸಿಡೆನ್ಷಿಯಲ್ ಲೇಔಟ್ಗಳಿಗೆ ಒಂದಾಗಿರುವಂತಹ ಶ್ರೀರಾಂಪುರ ಎರಡನೇ ಹಂತದಲ್ಲಿ ನಾನಿದ್ದೀನಿ. 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಈ ಬ್ರ್ಯಾಂಡ್ ನ್ಯೂ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮನೆ, ಸರಿಸುಮಾರು 25 ಚದರ ಟೋಟಲ್ ಬಿಲ್ಟಪ್ ಏರಿಯಾ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮನೆ ಇದು. ಅಂದರೆ ಮೂಡಾ ಪ್ಲ್ಯಾನ್, ಮೂಡಾ ಅಪ್ರೂವ್, ಮೂಡಾ ಖಾತಾ ಇರುವಂತಹ ಮನೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ರಚಿಸಿರುವಂತಹ ಅಂದರೆ ಡೆವಲಪ್ಡ್ ಬೈ ಮೂಡಾ ಈ ಲೇಔಟು. ಕುಡಿಯುವ ನೀರಿನ ವ್ಯವಸ್ಥೆ ಅಂದರೆ ಕಬಿನಿ ವಾಟರ್ ಕನೆಕ್ಷನ್ ಇದೆ, ಕಾರ್ಪೊರೇಷನ್ದ ವಾಟರ್ ಸಪ್ಲೈ ಇದೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಡಾಂಬರೀಕರಣ ಅಂದರೆ ಟಾರ್ ರೋಡ್ ಕನೆಕ್ಟಿವಿಟಿ ಪ್ರತಿಯೊಂದು ಇರುವಂತಹ ಬಹಳ ಹಳೆಯ ರೆಸಿಡೆನ್ಷಿಯಲ್ ಲೇಔಟ್ ಇದು. ವಿವೇಕಾನಂದ ನಗರ ಸರ್ಕಲಿಂದ ಸುಮಾರು ಅರ್ಧ ಕಿಲೋಮೀಟ್ರ್, ಬ್ರಹ್ಮರ್ಮ ಚೋಲ್ಟ್ರಿ ಸೈಡ್ ಇನ್ನೊಂದು ಅರ್ಧ ಕಿಲೋಮೀಟ್ರ್. ಪ್ರತಿ ಎಲ್ಲ ಸುಸರ್ಜಿತವಾಗಿರುವಂಥ ವಿಷಯಕ್ಕೆ ಬಂದಾಗ ಶಾಪಿಂಗ್ ಮಾಲ್ಗಳಿರ್ಬೋದು, ಶಾಪಿಂಗ್ ಸೆಂಟರ್ಸ್ಗಳಿರ್ಬೋದು, ಹೋಟೆಲು, ರೆಸ್ಟೋರೆಂಟ್ಸು, ಮೆಡಿಕಲ್ ಶಾಪ್ಸು, ಡಾಕ್ಟರ್ ಕ್ಲಿನಿಕ್, ಬ್ಯಾಂಕ್ಗಳು ಎಲ್ಲವೂ ನಿಮಗೆ ಅರ್ಧ ಕಿಲೋಮೀಟ್ರ್ ಒಳಗೆ ಸಿಗುವಂತಹ ಈ ಲೊಕೇಶನಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಇದು. ಸೇಲ್ಗಿದೆ. ಬನ್ನಿ, ಮನೆ ಹೇಗಿದೆ, ಯಾವ ಥರ ಕಟ್ಟಿದ್ದಾರೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಾನಿವಾಗ ಮನೆಯ ಹೊರಭಾಗದಲ್ಲಿ ನಿಂತಿದ್ದೀನಿ. ಸರಿಸುಮಾರು 30 ಅಡಿ ರಸ್ತೆ ಇದರ ಮುಂಭಾಗದಲ್ಲಿರುವಂಥದ್ದು. ಅದಕ್ಕೆ ಆದಂತಹ ನೋಡಿ ರ್ಯಾಂಪ್ ಅಂದರೆ ಕಾರ್ ಪಾರ್ಕ್ ಮಾಡಲಿಕ್ಕೆ, ಆಚೆ ಕಾರ್ ಪಾರ್ಕ್ ಮಾಡಲಿಕ್ಕೆ ಮಾಡಿರುವಂತಹ ಈ ವ್ಯವಸ್ಥೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ನೀವು ಇಲ್ಲಿ ಈಸಿಲಿ ಒಂದು ಬಿಗ್ ಸೈಜ್ ಕಾರ್ನ ನಿಲ್ಲಿಸಿದ್ರೂ ಸಹ ಯಾವುದೇ ಥರ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗಿದೆ, ಅಂದರೆ ನಿಮ್ಮ ಗಾಡಿಗೆ ಟಚ್ ಆಗಲ್ಲ, ಅಥವಾ ನೀವು ಪಾರ್ಕ್ ಮಾಡಿದಾಗ ಹಾರ್ನ್ ನೋಡೋದು ಗಾಡಿ ತೆಗಿರಿ ಅಂತ ಹೇಳೋ ಪ್ರಮೇಯ ಬರದೇ ಇರುವಂತಹ ಈ ಏನು ಇವರು ಜಾಗನ ಕ್ರಿಯೇಟ್ ಮಾಡಿದರೆ 30-40 ಸೌತ್ ಫೇಸಿಂಗ್ ಇದು ಮುಂಭಾಗಕ್ಕೆ, ಅಂದರೆ ರೋಡಿಗೆ ಇಸ್ 30, ಹಿಂಭಾಗಕ್ಕೆ 40-40 30-42 ಎಕ್ಸಾಕ್ಟಾಗಿ ಬರುತ್ತೆ. ಮನೆ ಸೈಟ್ ಇದು, ಸೈಟಬಲ್ ಏರಿಯಾ 30-42 ಬರುತ್ತೆ. ಮುಂಭಾಗದಲ್ಲಿ 30 ಅಡಿ ಇದೆ. ಒಂದೊಂದೇ ವಿಶೇಷತೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾನು ಇನ್ನೊಂದು ವಿಶೇಷತೆ, ಈ ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ನೀವು ನೋಡಬಹುದು, ನೀವು ಒಳಗೇನೆ ಈಸಿಲಿ ವೆರಿ ಹ್ಯೂಜ್ ಪಾರ್ಕಿಂಗ್ ಏರಿಯಾ ನೀವು ನೋಡ್ತಾ ಇರುವಂಥದ್ದು. ನಿಮ್ಗೆ ಈಸಿಲಿ ಇಲ್ಲೊಂದು ಇನೋವಾ ಅಥವಾ ಫಾರ್ಚುನರ್ ಅಥವಾ ಎನಿ ಬಿಗ್ ಸೈಜ್ ಕಾರ್ನ ನೀವು ಈಸಿಲಿ ಒಳಗೆ ಪಾರ್ಕ್ ಮಾಡ್ಬೋದು. ಇಳಿಬೇಕಾದ್ರೆ ಒಂದು ಕಡೆ ನೀವು ಅದನ್ನು ಪುಷ್ ಮಾಡ್ಕೊಂಡ್ರೆ ಒಂದು ಸೈಡ್ ನೀವು ಆಲ್ಮೋಸ್ಟ್ ಕವರ್ ಮಾಡಿ, ಇನ್ನೊಂದು ಸೈಡು ಈಸಿಲಿ ಡೋರ್ ತೆಕ್ಕೊಂಡು ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ನಿಲ್ಲಿಸ್ಕೋಬಹುದು. ಒನ್ ಆಫ್ ಇಟ್ಸ್ ಕೈಂಡ್ ಪ್ರಾಪರ್ಟಿ ಅಂತೇಳಿ ಯೂಶಲಿ 30-40 ಸೈಟ್ಗಳಲ್ಲಿ ಈ ಥರ ಮನೆಗಳು, ಈ ಥರ ಪಾರ್ಕಿಂಗ್ ಇರುವಂತಹ ಮನೆಗಳು ಸಿಗೋದು ಬಹಳ ಅಪರೂಪ. ಅದರಲ್ಲಿ ಈ ಮನೇನ ನಾನು ನಿಮಗೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರೋದು ಪೇಂಟ್ ಅಲ್ಲ, ಇದು ಆಲ್ ಟೈಲ್ಸ್ ಹಾಕಿದ್ದಾರೆ. ಅಪ್ ಟಿಲ್ ದ ರೂಫ್ ಲೆವೆಲ್ ಟೈಲ್ಸ್ಗಳಿದೆ. ಇಲ್ಲಿಗೆ ಕಬಿನಿ ವಾಟರ್ ಕನೆಕ್ಷನ್ ಇದೆ. ಸರಿಸುಮಾರು 10,000 ಲೀಟರ್ನ 10,000 ಲೀಟರ್ಗಳಷ್ಟು ಸಂಪಿಟ್ಟಿದ್ದಾರೆ. 10,000 ಲೀಟರ್ಸ್ ವಾಟರ್ ಕೆಪಾಸಿಟಿ ಇದೆ. 1,000 ಲೀಟರ್ಸ್ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ ಅಟ್ ದಿ ಪಾರ್ಕಿಂಗ್ ಏರಿಯಾ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಮನೆ ಒಳಗೆ ಎಂಟೈರ್ ಮನೆ ಫ್ಲೋರಿಂಗ್ ಇಸ್ ಗ್ರನೈಟ್. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಈ ಮನೆಯಲ್ಲಿ ವಿಶೇಷತೆಗಳಿಗೆ ಯಾವುದೇ ತರಹ ಏನದು ಲಿಮಿಟೇ ಇಲ್ಲ, ಅಷ್ಟು ವಿಶೇಷತೆಗಳಿದೆ. ಬನ್ನಿ, ನೀವು ನೋಡ್ತಾ ಇರುವಂಥದ್ದು ದಿಸ್ ಇಸ್ ದಿ ಲಿವಿಂಗ್ ಏರಿಯಾ ಆರ್ ದ ಹಾಲ್. ಈಸಿಲಿ 10 ಸೀಟರ್ ಒಳಗೆ, ಅಂದರೆ ಈ ಹಾಲ್ ಒಳಗೆ ಲಿವಿಂಗ್ ಏರಿಯಾ 10 ಸೀಟರ್ ನೀವು ಸೋಫಾನ ಹಾಕ್ಕೋಬೋದು, ಟೀಪಾಯ್ ಇಟ್ಕೋಬೋದು. ಫುಲ್ ಸೈಜ್ ನೋಡಿ, ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಇದೆ, ಓಪನ್ ಸ್ಟೋರೇಜ್ ಸ್ಪೇಸ್ ಇದೆ, ಕ್ಲೋಸ್ ಸ್ಟೋರೇಜ್ ಸ್ಪೇಸ್ ಇದೆ, TV ಯೂನಿಟ್ ಇದೆ, DTH ಕೇಬಲ್ಗೆ ಅವಕಾಶ ಮಾಡಿದರೆ, CCTV ಕೇಬಲ್ಗಳಿಗಾಗಲೇ ಈಗ ಆಪ್ಷನ್ಸ್ನ ಮಾಡಿರಿದ್ರೆ. ಗ್ರನೈಟ್ ಫ್ಲೋರಿಂಗ್ ನೋಡ್ತಾ ಇದ್ದೀರಿ, ಟೀಕ್ ವುಡ್ ಎಲ್ಲ ಎಂಟೈರ್ ಮನೆ. ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ ಪ್ರತಿಯೊಂದು ಟೀಕ್ ವುಡ್ ಯೂಸ್ ಮಾಡಿರುವಂತಹ ಮನೆ ಇದು. ನಾನಿವಾಗ ಎಂಟ್ರೆನ್ಸ್ ಲಿವಿಂಗ್ ಸ್ಪೇಸ್ ಅಥವಾ ಹಾಲಲ್ಲಿದ್ದೀನಿ. ಇನ್ನೊಂದು ವಿಶೇಷತೆ ಬನ್ನಿ ಏನು ಅಂತ ತೋರಿಸ್ತೀನಿ. ಈ ಹಾಲ್ ಏನು ಸ್ಪೇಸ್ ಇದೆ, ನಾನಿವಾಗ ಏನು ಹಾಲ್ ಸ್ಪೇಸ್ ತೋರಿಸಿದೆ ಅದಕ್ಕಿಂತನೂ ದೊಡ್ಡ ಸ್ಪೇಸು ಇಸ್ ದಿ ಡೈನಿಂಗ್ ಏರಿಯಾ ಆಫ್ ದಿಸ್ ಪ್ರಾಪರ್ಟಿ. ಒಂದು ಹಾಲ್ ತೋರಿಸಿದೆ, ಒಂದು ಡೈನಿಂಗ್ ಏರಿಯಾ ತೋರಿಸ್ತೀನಿ. ಸ್ನೇಹಿತರೆ, ಈ ಥರ ಮನೆ ವೀಕ್ಷಕರೇ, ಈ ಥರ ಮನೆ ಖಂಡಿತವಾಗ್ಲೂ ಬಹಳ ಸಿಗೋದು ಬಹಳ ರೇರ್ ಅಂತಲೇ ಹೇಳಬೇಕು. ಯಾಕೆಂದರೆ ಅಷ್ಟು ದೊಡ್ಡ ಡೈನಿಂಗ್ ಹಾಲು, ಇಷ್ಟು ದೊಡ್ಡ ಡೈನಿಂಗ್ ಹಾಲು, ಅಷ್ಟು ದೊಡ್ಡ ಪಕ್ಕದಲ್ಲಿರುವಂತಹ ಲಿವಿಂಗ್ ಸ್ಪೇಸ್ ಇದೆ. ಇಲ್ಲೇ ವಾಷಿಂಗ್ ಮಿಷಿನ್ಗೆ ಎಂಟ್ರಿ ಮತ್ತು ಇನ್ಲೆಟ್ ಪಾಯಿಂಟ್ಗಳನ್ನ ಕೊಟ್ಟು, ನೀರು ಒಳ ಹರಿವು ಮತ್ತು ಹೊರ ಹರಿವು ಮತ್ತು ಕರೆಂಟ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ನೀವು ಇಲ್ಲಿ ಯೂಸ್ ಮಾಡೋದು. ಇನ್ನೂ ಒಂದು ಆಪ್ಷನ್ನ ತೋರಿಸ್ತೀನಿ. ಅದಾದ ನಂತರ ನೋಡಿ,
ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಮಾಡಿರುವಂತಹ ಇದು ಪೂಜಾ ರೂಮ್ ಇದೆ. ಇದು ಅಷ್ಟೇ, ನೀವು ನೋಡ್ತಾ ಇರೋದು ನಾನು ಇವಾಗ ಓಪನ್ ಮಾಡಿದ್ದು ಟೀಕ್, ಲಕ್ಷ್ಮಿ ಮತ್ತು ಆನೆಗಳ ಕಾರ್ವಿಂಗ್ ಇರುವಂತಹ ಟೀಕ್ ಡೋರ್. ಇದು ಟೀಕ್ ಫ್ರೇಮಲ್ಲಿ ಮಾಡಿದ್ದಾರೆ, ಮೇಲ್ಗಡೆನೂ ಸಹ ಅಷ್ಟೇ. ಇದೆಲ್ಲ ಟೀಕ್ ಕಾರ್ವಿಂಗ್ ಇದೆ. ಎಂಟೈರ್ ಏನು ಇದು ಸೆಟಪ್ ನೋಡ್ತಾ ಇದ್ದೀರಾ, ಟೀಕ್ ಕಾರ್ವಿಂಗ್ ಇದೆ. ಮತ್ತು ನೀವಿಲ್ಲಿ ನಾನು ಹಾಲ್ ತೋರಿಸಿದೆ, ಡೈನಿಂಗ್ ಏರಿಯಾ ತೋರಿಸಿದೆ, ಪೂಜಾ ರೂಮ್ ನೋಡಿದ್ರಿ. ನೋಡಿ ಎಷ್ಟು ವಿಶಾಲವಾಗಿರುವಂತಹ ಕಿಚನಲ್ಲಿದ್ದೀನಿ. ಸ್ಟೋರೇಜ್ ಸ್ಪೇಸ್ ಇದೆ, ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ವಾಸ್ತು ಅನುಗುಣವಾಗಿ ಚಿಮ್ನಿ ಅಂದರೆ ಇಲ್ಲೇ ನಿಮ್ಮ ಹಾಬ್ ಬರುತ್ತೆ, ಅದಕ್ಕೆ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಮನೆ ಒಳಗೆ ಯಾರು ಬರ್ತಾ ಇದ್ದಾರೆ ಅಂತ ಅಡುಗೆ ಮನೆಯಿಂದ ನೋಡಲಿಕ್ಕೆ ಒಂದು ಪುಟಾಣಿ ಒಂದು ಕಿಟಕಿ ಸಹ ಕೊಟ್ಟಿದ್ದಾರೆ. ಗ್ರನೈಟ್ ಟಾಪ್ ಇದೆ ನೋಡಿ, ಅದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ನೀವು ಇವಾಗ ಜಸ್ಟ್ ನೋಡಿದ್ದು ಗ್ರನೈಟ್ ಟಾಪ್ ಹಾಕಿದರೆ. ಮಾಡ್ಯುಲರ್ ಆಲ್ ಸಾಫ್ಟ್ ಕ್ಲೋಸ್ ನೋಡಬಹುದು ನೀವು, ಎಲ್ಲ ಸಾಫ್ಟ್ ಕ್ಲೋಸ್. ಕಿಚನ್ ಕ್ಯಾಬಿನೆಟ್ಸ್ ಇದೆ, ಸಿಂಕ್ ಇದೆ. ಅಲ್ಲೇ ನಿಮಗೆ ವಾಟರ್ ಪ್ಯೂರಿಫೈಗೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸಿಂಕ್ ಇದೆ, ವಾಟರ್ ಇನ್ಲೆಟ್ ಕೊಟ್ಟಿದ್ದಾರೆ, ವಾಟರ್ ಔಟ್ಲೆಟ್ ಕೊಟ್ಟಿದ್ದಾರೆ. ಎಂಟೈರ್ ಮನೆ ನಾನು ಈಗಾಗಲೇ ಹೇಳಿದಂತೆ ದಿಸ್ ಈಸ್ ದಿ ಗ್ರನೈಟ್ ಫ್ಲೋರಿಂಗಲ್ಲಿ ಮಾಡಿದ್ದಾರೆ. ಬನ್ನಿ ಇವಾಗ ಗ್ರೌಂಡ್ ಫ್ಲೋರ್ಲಿರುವಂತಹ ನಾನು ರೂಮ್ ನಂಬರ್ 1, ದಿಸ್ ಈಸ್ ದಿ ರೂಮ್ ನಂಬರ್ 1 ಒಳಗಿರುವಂತಹ ರೂಮ್ ನಂಬರ್ 1. ಇಲ್ಲಿ ನೀವು ಮಿಡ್ ಸೈಜ್ ಕಾಟ್ ಹಾಕೋಬೋದು. ಫಾಲ್ ಸೀಲಿಂಗ್ ಹಾಕಿದ್ದಾರೆ, ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಸಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ವಾರ್ಡ್ರೋಪ್ ಇದೆ, ಮಿರರ್ಸ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ನಿಮಗೆ ಇದು ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ನಂಬರ್ 1. ಬನ್ನಿ ನಾನಿವಾಗ ಗ್ರೌಂಡ್ ಫ್ಲೋರ್ಲಿ ಇರುವಂತಹ ಒಂದು ಬಾತ್ರೂಮ್ ಒಳಗಿದ್ದೀನಿ. ವೆಟ್ ಆ್ಯಂಡ್ ಡ್ರೈ ಏರಿಯಾಗಿ ಇದು ಆಪ್ಷನ್ ಮಾಡಿದ್ದಾರೆ. ಸೊ ನೀರು ಆಚೆಗೆ ಬರದೇ ಇರೋ ಥರ. ಜಾಗ್ವಾರ್ ವಾಟರ್ ಫಿಟ್ಟಿಂಗ್ಸ್ ಇದೆ, ಶವರ್ ಇದೆ, ಅಪ್ ಟಿಲ್ ದ ಸೀಲಿಂಗ್ ತನಕ ಟೈಲ್ಸ್ಗಳು ಹಾಕಿದ್ದಾರೆ. ಇದು ಕನ್ಸೀಲ್ಡ್ ಕಮೋಡ್ ಇದೆ. ವೆಂಟಿಲೇಷನ್ಗೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ವಾಟರ್ ಪ್ರೂಫ್ ಡೋರ್ ಇದೆ. ಹ್ಯಾಂಡ್ ವಾಶ್ಗೆ ಪಕ್ಕದಲ್ಲೇ ಇದ್ರ ಹ್ಯಾಂಡ್ ವಾಶ್ ಇಲ್ಲಿ ಹಾಕಿರೋ ಕಾರಣ ಏನಂದರೆ ಇದ್ರ ಪಕ್ಕದಲ್ಲೇ ಏನು ದಿಸ್ ಈಸ್ ದಿ ಹ್ಯೂಜ್ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ನೋಡಿ ಎಷ್ಟು ವಿಶಾಲವಾಗಿದೆ ಅಂತಂದರೆ ನೀವು ಈಸಿಲಿ ಇಲ್ಲಿ ಓಡಾಡ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲೂ ಸಹ ಅಷ್ಟೇ, ನಿಮಗೆ ಬೇಕಾದಲ್ಲಿ ನೀವು ಇಲ್ಲೂ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಮಾಡಿದ್ದಾರೆ. ಈಗಾಗಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಇಲ್ಲೂ ಸಹ ಸ್ಪೇಸ್ ಇದೆ. ನಾನು ಈಗಾಗಲೇ ಹೇಳಿದಂತೆ 10,000 ಲೀಟರ್ ಸಂಪ್ ಏನು ಹೇಳಿದೆ ಅದು ಇದು. ದಿಸ್ ಇಸ್ 30 × 43, 30 × 42 ಎಂಟರ್ ಮನೆ. ನೀವೊಂದು ಸುತ್ತು ಬರ್ಬೋದು. ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಸೊ ನಾನಿರೋದು ಇವತ್ತು ಶ್ರೀರಾಮ್ಪುರದಲ್ಲಿ ಸೇಲ್ಗಿರುವಂತಹ ಮನೆಯ ಒಳಗೆ ನಾನು ನಿಂತಿದ್ದೀನಿ. ನಾನಿವಾಗ ಮನೆಯ ಹಿತ್ತಲಲ್ಲಿದ್ದೀನಿ. ನಿಮಗೆ ಗ್ರೌಂಡ್ ಫ್ಲೋರ್ಲಿ ಇರುವಂತಹ ಒಂದು ಬೆಡ್ರೂಮು, ವಾಶ್ರೂಮು, ಒಂದು ರೂಮು, ಪೂಜಾ ರೂಮು, ಒಂದು ಡೈನಿಂಗ್ ಹಾಲು, ಕಿಚನ್ನು, ಪ್ಲಸ್ ಇಲ್ಲಿ ದೊಡ್ಡ ಹಾಲು, 2 ಬಿಗ್ ಸೈಜ್, ಒಂದು ಹಾಲು ಮತ್ತು ಕಿಚನ್ಗೆ ಅಷ್ಟೇ ದೊಡ್ಡದಿರುವಂತಹ ಮನೆ ಇದು. ನಾನಿವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇದು ಅಷ್ಟೇ ನಾನು ಹಿಡ್ಕೊಂಡು ಹತ್ತಾ ಇರುವಂತಹ ಇದೇನಿದೆ ವುಡ್ ಏನು ಕಾಣುತ್ತೆ, ದಿಸ್ ಇಸ್ ಆಲ್ಸೋ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್. ಇದು ಮೈಸೂರು ನಮಗೆ ಗೊತ್ತಿಲ್ಲ ಸ್ನೇಹಿತರೆ, ನಮಗೆ ಮೈಸೂರು ಹೊಸದು ಸುಪ್ರೀತ್ ನಾವು ನೋಡಿಲ್ಲ. ಬಟ್ ಆದರೆ ನಾವು ಮೈಸೂರಲ್ಲಿ ಮನೆ ತೊಗೊಳ್ಳಿಕ್ಕೆ ನೋಡ್ತಾ ಇದ್ದೀವಿ ಅಂದವ್ರಿಗೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಚಾಯ್ಸಸ್. ದಟ್ ಯು ಕ್ಯಾನ್ ಮೇಕ್. ಇರೋದು ಮೈಸೂರು ಶ್ರೀರಾಮ್ಪುರದಲ್ಲಿದ್ದೀನಿ. ನಾನಿವಾಗ ಫಸ್ಟ್ ಫ್ಲೋರಿಗೆ ಬಂದೆ. ಗ್ರೌಂಡ್ ಫ್ಲೋರ್ಲಿ ಸ್ನೇಹಿತರೆ ನಾನು ಈಗಾಗಲೇ ರೂಮ್ ನಂಬರ್ 1 ನಾನು ತೋರಿಸ್ದೆ. ಬನ್ನಿ ಐ ವಿಲ್ ಶೋ ಯು ರೂಮ್ ನಂಬರ್ 2. 1 2 3 4 4 ವಾರ್ಡ್ರೋಪು, ಡ್ರೆಸ್ಸಿಂಗ್ ಟೇಬಲು. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ ಹಾಕಿ, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕೋತೀರಾ ಖಂಡಿತವಾಗ್ಲೂ ಹಾಕಿ. ಈಸಿಲಿ ಎಲ್ಲ ಅಕಾಮಡೇಟ್ ಆಗುತ್ತೆ. ಫಾಲ್ ಸೀಲಿಂಗ್ ಫುಲ್ ಸೈಜ್, ಗ್ರನೈಟ್, ಟೀಕ್ ಡೋರ್, ಟೀಕ್ ವಿಂಡೋಸ್, ಬಾತ್ರೂಮ್. ಬನ್ನಿ ಯಾವುದೋ ನಿಮಗೆ ಒಂದು ಹೋಟೆಲಲ್ಲಿ ಸೂಟ್ ರೂಮ್ ಇರುವಂತಹ ರೂಮ್ ಬಾತ್ರೂಮ್ ಒಳಗಿದೆ ಅಂತ ಅನ್ಸುತ್ತೆ ನೋಡಿ. ಗ್ರನೈಟ್ ಟಾಪ್ ಹಾಕಿ ಅದ್ರ ಮೇಲೆ ಸಿಂಕ್ ಕೊರ್ಸಿರೆ, ಕನ್ಸೀಲ್ಡ್ ಕಮೋಡ್ ಇದೆ, ಗ್ಲಾಸ್ ಪಾರ್ಟಿಷನ್ ಇರುವಂತಹ ಬಾತಿಂಗ್ ಏರಿಯಾ, ಅಂದರೆ ನೀವು ಸ್ನಾನ ಮಾಡ್ಕೊಳ್ಳಿಕ್ಕೆ ಮಾಡಿರುವಂಥ ಜಾಗ. ಹೈ ಕ್ವಾಲಿಟಿ ಜಾಗ್ವಾರ್ದು ವಾಟರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ದಿಸ್ ಈಸ್ ಐ ಕ್ಯಾನ್ ಕಾಲ್ ದಿಸ್ ಮಾಸ್ಟರ್ ಬೆಡ್ರೂಮ್ ನಂಬರ್ 1. ಬನ್ನಿ ಐ ವಿಲ್ ಶೋ ಯು ಮಾಸ್ಟರ್ ಬೆಡ್ರೂಮ್ ನಂಬರ್ 2. 4 ಬೆಡ್ರೂಮ್ ಮನೆ, ಶ್ರೀರಾಮ್ಪುರದಲ್ಲಿದ್ದೀನಿ. ನಾನು ಫಸ್ಟ್ ಫ್ಲೋರ್ಲಿದ್ದೀನಿ. ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಸೂಪರ್ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ ಹಾಕಿ. ಲಕ್ಸುರಿಯಸ್ ಬೆಡ್ ಬೇಕಾ, ಡಿಸೈನ್ ಮಾಡಿಸ್ಕೋತೀರಾ ಖಂಡಿತ ಮಾಡಿಸ್ಕೊಳ್ಳಿ, ಎಲ್ಲ ಅಕಾಮಡೇಟ್ ಆಗುತ್ತೆ. 1 2 3 ಮೇಲ್ಗಡೆ ಸಹ ಲಾಫ್ಟ್ಗಳು ಸಜ್ಜಾ ಇದೆ.
ಫುಲ್ ಸೈಜ್, ಈಗಾಗಲೇ ನಾನು ಅಲ್ಲೂ ತೋರಿಸ್ದೆ, ಇಲ್ಲೂ ತೋರಿಸ್ತಾ ಇದ್ದೀನಿ. ಫುಲ್ ಸೈಜ್ ಫಾಲ್ ಸೀಲಿಂಗ್ ವಿತ್ ಸ್ಪಾಟ್ಲೈಟ್ಗಳಿರುವಂಥದ್ದು. ಪ್ಲಸ್ ಬನ್ನಿ ಇಲ್ಲಿ ಫುಲ್ ಸೈಜ್ ಡ್ರೆಸ್ಸಿಂಗ್ ಟೇಬಲ್ ಪ್ಲಸ್ ರೂಮ್ ನಂಬರ್ 3 ಇದು. ಇಲ್ಲೂ ಸಹ ಅಷ್ಟೇ ನೋಡ್ತಾ ಇರುವಂಥದ್ದು. ಸ್ನಾನಕ್ಕೆ ಗ್ಲಾಸ್ ಪಾರ್ಟಿಷನ್, ಟೆಂಪರ್ಡ್ ಗ್ಲಾಸ್ ಪಾರ್ಟಿಷನ್ ಮಾಡಿದ್ದಾರೆ. ವೆಟ್ ಅಂಡ್ ಡ್ರೈ ಏರಿಯಾ ಮಾಡಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕ್ ಇದೆ ಕಮೋಡ್ಗೆ. ಫುಲ್ ಸೈಜ್ ನೋಡ್ಬೋದು, ಫುಲ್ ಸೈಜ್ ಗ್ರನೈಟ್ ಹಾಕಿದ್ದಾರೆ. ಪ್ಲಸ್ ಸಿಂಕ್ ಇದೆ. ಯಾವುದೇ ನೀವೊಂದು ಒಳ್ಳೆ ಸ್ಟಾರ್ ಸೂಪರ್ ಲಕ್ಸುರಿ ಸ್ಟಾರ್ ಹೋಟ್ಲಲ್ಲಿ ಇರುವಂತಹ ಬಾತ್ರೂಮಲ್ಲಿ ಏನು ಫಿಟ್ಟಿಂಗ್ಸ್ ನೋಡ್ತೀರಾ ಅದೇ ಥರ ಬಾತ್ರೂಮ್ ಫಿಟ್ಟಿಂಗ್ಸ್ ಇರುವಂತಹ ಮನೆ ಇದು. ನಾನಾಗಲೇ ನಾವು ಕವರ್ಡ್ 3 ರೂಮ್ಸ್. ಐ ವಿಲ್ ಶೋ ಯು ರೂಮ್ ನಂಬರ್ 4. ಬನ್ನಿ, ದಿಸ್ ಈಸ್ ರೂಮ್ ನಂಬರ್ 4. ಇಲ್ಲೂ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕಿ, ಸೂಪರ್ ಕಿಂಗ್ ಸೈಜ್ ಬೆಡ್ ಹಾಕಿ, ಮೆಗಾ ಕಿಂಗ್ ಸೈಜ್ ಬೆಡ್ ಹಾಕಿ, ಎಲ್ಲದನ್ನು ನೀವು ಡಿಸೈನ್ ಮಾಡಿಸ್ಕೊತೀರಾ. ನಿಮ್ಮ ಬೆಡ್ನ ಮಾಡಿಸ್ಕೊಳ್ಳಿ, ಅಷ್ಟು ಜಾಗ ಇದೆ. ವೆಂಟಿಲೇಷನ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಸ್ನೇಹಿತರೆ, ನಾನು ಹಲವಾರು ವೀಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ನನ್ನ ಯಾವುದೇ ವೀಡಿಯೋಲು ನಾನು ಯಾವುದೇ ತರಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನಾಗಲಿ ಎಕ್ಸ್ಟ್ರಾ ಫ್ರೇಮ್ ವರ್ಕ್ಗಳನ್ನಾಗಲಿ ಖಂಡಿತ ಮಾಡಲ್ಲ. ಆಫ್ಟರ್ ಎಡಿಟಿಂಗ್ ಆಗಲಿ ಯಾವುದೇ ಥರ ನಾವು ಎಡಿಟಿಂಗ್ ಮಾಡಿ ಬ್ರೈಟ್ನೆಸ್ ಮಾಡೋದಾಗಲಿ ಮಾಡಲ್ಲ. ನಾವು ಏನು ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಇದು ಮೈಸೂರಲ್ಲಿರುವಂತಹ ಮನೆ. ಬಿಲ್ಡರ್ ಏನು ಲೈಟಿಂಗ್ಗಳನ್ನ ಯೂಸ್ ಮಾಡಿದರೆ ಬರೀ ಅಷ್ಟೇ ಲೈಟಿಂಗ್ ಹಾಕಿ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಇಲ್ಲೂ ಸಹ ಅಷ್ಟೇ. ಬನ್ನಿ, ನಾನು ಆಗಲೇ ಹೇಳದಂತೆ ಗ್ರನೈಟ್ ಮೇಲೆ, ಗ್ರನೈಟ್ ಟಾಪ್ ಮೇಲೆ ಸಿಂಕ್ನ ಕೂರಿಸಿದ್ರೆ ಕನ್ಸೀಲ್ಡ್ ಟ್ಯಾಂಕ್ ಕಮೋಡ್ ಇದೆ. ಅಗೇನ್ ಇದು ರೂಮ್ ನಂಬರ್ 3. ಇಲ್ಲೂ ಸಹ ಅಷ್ಟೇ ಸ್ನಾನ ಮಾಡಲಿಕ್ಕೆ ಗ್ಲಾಸ್ ಪಾರ್ಟೇಷನ್ ಮಾಡಿದ್ದಾರೆ. ಜಾಗ್ವಾರ್ದು ವಾಟರ್ ಫಿಟ್ಟಿಂಗ್ಸ್ ಇದೆ. ಮೇಲ್ಗಡೆ ಸೋಲಾರ್ ಇದೆ. ಈ ಕಡೆ ಸಂಪ್ ಇದೆ. ಓವರ್ ಹೆಡ್ ಟ್ಯಾಂಕಲ್ಲಿ ನಿಮ್ಗೆ ಆಲ್ಮೋಸ್ಟ್ 1000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಬನ್ನಿ, ಇವಾಗ ನಾನು ಬಾಲ್ಕನಿ ಏರಿಯಾನ ತೋರಿಸ್ತೀನಿ. ನೋಡಿ ಎಷ್ಟು ದೊಡ್ಡ ಬಾಲ್ಕನಿ ಅಂತ. ನೀವಿಲ್ಲಿ ಈಸಿಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂತು ಸಮಯನ ಕಳೀಲಿಕ್ಕೆ ಬಹಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈಸಿಲಿ 5 to 6 ಪೀಪಲ್ನ ನೀವಿಲ್ಲಿ ಅಕಾಮಿಡೇಟ್ ಮಾಡ್ಬೋದು. ನಿಮ್ಮ ಮಾರ್ನಿಂಗ್ಸ್ ಆ್ಯಂಡ್ ಈವ್ನಿಂಗ್ಸ್ನ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಮಾಡಿರುವಂಥ ಜಾಗ. ಫ್ರಂಟ್ ಬನ್ನಿ, ಈಗ ನೀವು ನೋಡ್ತಾ ಇರುವಂಥದ್ದು ಫ್ರಂಟ್ ಪೋರ್ಷನ್ ಆಫ್ ದ ಪ್ರಾಪರ್ಟಿ. ಬಹಳ ಸುಸರ್ಜಿತವಾಗಿರುವಂತಹ ಮೈಸೂರಿನ ಒನ್ ಆಫ್ ದ ವೆರಿ ವೆಲ್ ನೋನ್ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿ ಒಂದಾಗಿರುವಂತಹ ಮೈಸೂರು ಶ್ರೀರಾಮ್ಪುರ 2ನೇ ಹಂತ. ಇದು ಸೇಲ್ಗಿರುವಂತಹ ಮನೆ 3043 3043 3043 ಸೈಟ್ನಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಈ ಮನೆ ಸೇಲ್ಗಿದೆ. ಈಗಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಈ ಮನೆ ಎಲ್ಲಿದೆ, ಯಾವ ಥರ ಇದೆ, ಲೊಕೇಶನ್ನು ಹೇಳಿದ್ದೀನಿ. ಅಕಸ್ಮಾತಾಗಿ ಈ ವಿಡಿಯೋನ ಈಗ ಜಾಯಿನ್ ಆಗ್ತಿರೋರಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಿಮಗೆ ಆ ಪ್ರಾಪರ್ಟಿ ವಿಸಿಟ್ ಅಂತ ಡೀಟೇಲ್ಸ್ ನಾವು ಕೊಡ್ತೀವಿ. ಸಿಗೋಣ. ನಾನು ಇನ್ನೊಂದು ಪ್ರಾಪರ್ಟಿ, ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟ್ ತೊಗೊಂಡು ಸ್ನೇಹಿತರೆ ನಾನು ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.